ಸದ್ಯಕ್ಕೆ ದರ್ಶನ್ ಅವರ ಪರೋಲ್ ವಿಚಾರ ಎಲ್ಲೆಡೆ ಸಂಚಲನವನ್ನು ಸೃಷ್ಟಿ ಮಾಡ್ತಿರುವಂಥದ್ದು. ಯಾಕಂತ ಹೇಳಿದರೆ ದರ್ಶನ್ ಅವರು ಈಗಾಗಲೇ ಚಾರ್ಜ್ ಶೀಟ್ ಅಪ್ಲೈ ಮಾಡಿ ಬೇಲ್ ಸಹ ಅರ್ಜಿ ಮಾಡಿರುವಂಥದ್ದು. ಆದರೆ ಏನಾಗುತ್ತೆ ದರ್ಶನ್ ಅವರ ಮುಂದಿನ ಭವಿಷ್ಯ? ಅವರ ಎಡ್ವಿಲ್ ಸಿನಿಮಾ ಬರಬೇಕಿತ್ತು ಡಿಸೆಂಬರ್ಗೆ, ಆದರೆ ಒಳಗಡೆ ಇರೋದ್ರಿಂದ ಹೇಗೆ ಆ ಸಿನಿಮಾ ಹೊರಗಡೆ ಬರೋಕ್ಕೆ ಸಾಧ್ಯ? ಅವರ ಅಭಿಮಾನಿಗಳಿಗೆ ಏನಾದರೂ ಗುಡ್ ನ್ಯೂಸ್ ಸಿಗುತ್ತಾ ಅಂತ ಒಂದು ಮಾಹಿತಿ, ಒಂದು ಕ್ಯೂರಿಯಾಸಿಟಿ ಎಲ್ರಿಗೂ ಬಿಲ್ಡ್ ಮಾಡಿರುವಂಥದ್ದು ಶಿಲ್ಪಾ ಶ್ರೀನಿವಾಸ್ ನಿರ್ಮಾಪಕರು. ಯಾಕಂತ ಹೇಳಿದ್ರೆ ಅವರ ಒಂದು ಹೇಳಿಕೆ ಎಲ್ಲೆಡೆ ಈಗ ಒಂದು ವೈಬ್ ಕ್ರಿಯೇಟ್ ಮಾಡಿದೆ, ಪಾಸಿಟಿವ್ ವೈಬ್ ಅಂತ ಹೇಳ್ಬೋದು. ಪರೋಲ್ ಮುಖಾಂತರ ಹೊರಗಡೆ ಕರ್ಕೊಂಬಂದು ಉಪೇಂದ್ರ ಸಿನಿಮಾ ರಿಲೀಸ್ ಆಗ್ತಿದೆ, 25 ಇಯರ್ಸ್ ಕಂಪ್ಲೀಟ್ ಮಾಡ್ತಿದೆ. ಸೊ ಈ ಒಂದು ಸಂಭ್ರಮದಲ್ಲಿ, ಮೆಗಾ ಸಂಭ್ರಮದಲ್ಲಿ ದರ್ಶನ್ ಅವರು ಸಹ ಭಾಗಿಯಾಗ್ತಾರೇನೋ ಅನ್ನುವಂಥದ್ದು ಒಂದು ಕ್ವಶನ್ ಮಾರ್ಕ್. ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಇವತ್ತು ಶಿಲ್ಪಾ ಶ್ರೀನಿವಾಸ್ ಅವರು ಖುದ್ದು ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ತೆ. ಮೊದಲನೇದಾಗಿ ದರ್ಶನ್ ಅಂದರೆ ನಿಮಗೇನು ಅನಿಸುತ್ತೆ, ಏನು ನೆನಪು ಬರುತ್ತೆ? ದರ್ಶನ್ ಬಾಕ್ಸ್ ಆಫೀಸ್ ಸುಲ್ತಾನ ಇರಬೇಕಮ್ಮ. ಸ್ಪೋರ್ಟ್ಸಲ್ಲಿ ಸೆಂಚುರಿ ಮ್ಯಾನ್ ಬೇಕು, ಆವಾಗಲೇ ಟೀಮಿಗೆ ಸ್ಪಿರಿಟ್. ನಮಗೆ ಯಾವಾಗಲೂ ಏನಂದರೆ ದುನಿಯಾ ಜುಕ್ತಾ ಹೇ ಜುಕಾನೆ ವಾಲಾ ಚಾಯಿ. ಆ ಸ್ಟಾರ್ ಇದ್ದಾಗಲೇ ಅದಕ್ಕೊಂದು ಮಜಾ. ನನಗೆ ಇವತ್ತಿಗೂ ನಮ್ಮ ಪುನೀತ್ ಅವ್ರು ಇರಬೇಕಾಯಿತು. ಯಾಕಂದರೆ ಪುನೀತ್ ಅವ್ರದ್ದು ನಮ್ಮದು ಪಕ್ಕದ ಆಫೀಸು, ದೇವಿ ಫಿಲಿಮ್ಸ್ ಅವ್ರದ್ದು ನಾವು ಪ್ರೊಡ್ಯೂಸ್ ಅಸೋಸಿಯೇಷನ್ ಮಾಡ್ಕೊಂಡಿದ್ದೀರಿ. ನಮ್ಮ ಕೃಷ್ಣರಾಜು ಅಂತ ಸೆಕ್ರೆಟ್ರಿಗಳು ಪ್ರೊಡ್ಯೂಸ್ ಅಸೋಸಿಯೇಷನ್ಗೆ. ನಾನು ಅವಾಗ ವೈಸ್ ಪ್ರೆಸಿಡೆಂಟ್ ಆಗಿದೆ. ನಾನು 7 ಗಂಟೆಗೆಲ್ಲ ಆಫೀಸ್ ಬಂದುಬಿಡ್ತಾಯಿದ್ರೆ ಅಲ್ಲಿ ಹೋದರೆ ಪಕ್ಕದಲ್ಲಿ 9 ಗಂಟೆಗೆ ಪಾರ್ವತಮ್ಮರು ಬರೋರು. ನಾನು ಕೃಷ್ಣರಾಜು ಕೂತ್ಕೊಂಡು, ಅಮ್ಮ ಬಿಡಮ್ಮ ಪುನೀತ್ನ ಕಥೆಗಳಿದೆ ಅಂತ ನಾವು ಹೇಳಿದ್ರೆ, ಇಲ್ಲ ಇರಪ್ಪ, ಶಿವರಾಜ್ ಕುಮಾರ್ಗೆ ನಾನು ಫಸ್ಟು ನಮ್ಮ ವಜೇಶ್ವರಿ ಕಮೆನ್ಸಿಂದ ಮಾಡಿದ್ದೀನಿ, ರಾಘವೇಂದ್ರ ರಾಜ್ಕುಮಾರ್ಗೆ ನಾವು ಫಸ್ಟ್ ಮಾಡಿದ್ದೀರಿ, ಇವತ್ತು ಫಸ್ಟ್ ನಾವು ಒಂದು ಮಾಡ್ತೀವಿ, ಇಂಟ್ರೊಡ್ಯೂಸ್ ಮಾಡಿಬಿಡ್ತೀರಿ, ಆಮೇಲೆ ನೀವೆಲ್ಲ ಮಾಡ್ಕೊಳ್ಳಿರಿ ಅಂತ ಅನ್ನೋರು. ಹಂಗೆ ಅವ್ರದ್ದು ನಮ್ಮ ಉಪೇಂದ್ರ ಪಿಕ್ಚರ್ಗೆ ಇದು ಮಜಾ ಗೊತ್ತಾ ನಿಮಗೆ? ಅವ್ರದ್ದೇ 3D ಕ್ಯಾಮ್ರಾ ಅವ್ರು ಹಾಕ್ಕೊಂಡಿದ್ದಾರೆ, ಒಂದು ಉಪೇಂದ್ರ ಅವ್ರ ಬೆಲ್ಟು ಎಲ್ಲ. ಅದು ಯಾರ್ದು ಅಂದ್ಕೊಂಡಿದ್ದೀರಾ? ಪುನೀತ್ ರಾಜ್ಕುಮಾರ್ದು. ನೋಡಿ ಜ್ಞಾಪಕ ಹೆಂಗೆ ಬರ್ತದೆ. ಅಯ್ಯೋ, ಆ ಡ್ರೆಸ್ ಒಂದು ಹಾಕಿದ್ದಾರೆ ಗೊತ್ತಮ್ಮ, ಕಪ್ಪು. ಇದು ಅದು ಪುನೀತ್ ಅವ್ರದ್ದು. ಇದು ಕ್ಯಾಮ್ರಾದು ಸ್ಟಡಿ ಕ್ಯಾಮ್ ದಾಮು ಅಂತಿದ್ದ, ಅವರು ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಾಯಿದ್ದಿದ್ದು ಸ್ಟಡಿ ಕ್ಯಾಮ್ ದಾಮು ಅಂತ. ಅವನು ಹಾಕ್ಕೊಳ್ಳೋದನ್ನ ಇವರು ಒಂದು ಸೀನ್ಗೆ ಹಾಕ್ಕೊಂಡಿದ್ರು. ಅದು ಹೈಲೈಟ್ ಆಗೋಯ್ತು. ಅದು ಏನದು ಆ ಕಾಲದಲ್ಲೇ ಇದೆ, ಈಗ ಹೇಳ್ತಾರಲ್ಲ ಏನದು ಇದಾಗೋಯ್ತು ಸರ್, ಇದು ಸ್ಕ್ಯಾಂಡ್ಲು ಅಂತ, ಆ ಥರ. ಈಗ ನೀವು ಹೇಳಿದ್ರಿ ಸರ್, ಉಪೇಂದ್ರ ಒಂದು ರಿಲೀಸ್ 25 ವರ್ಷ ಏನು ನಾವು ಮಾಡ್ತಾ ಇದ್ದೀವಿ, ಅದಕ್ಕೆ ದರ್ಶನ್ ಅವರ ಪರ್ಮಿಷನ್ ಏನು, ಅಲ್ಲಿ ಜೈಲ್ ಅಧಿಕಾರಿಗಳಿರ್ತಾರೆ, ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ದರ್ಶನ್ ಅವ್ರನ್ನ ಒಂದು ಅರ್ಧ ಗಂಟೆ ಕರ್ಕೊಂಬರ್ಬೇಕು ಅನ್ನೋಂಥ ಒಂದು ಪ್ರಯತ್ನದಲ್ಲಿದ್ದೀವಿ ಅಂತ ಹೇಳಿದ್ರಿ. ಇದು ಡಿಸ್ಕಷನ್ ಯಾವಾಗ ಶುರುವಾಯಿತು ಅಮ್ಮ? ಇದು ಡಿಸ್ಕಷನ್ ಹಿಂಗೆ ನಿನ್ನೆ ಅವ್ರ ಅಭಿಮಾನಿಗಳೆಲ್ಲ ನಾವೆಲ್ಲ ಹಿಂಗೆ ಮಾತಾಡ್ತಾ ಇರಬೇಕಾದ್ರೆ ಸಾರ್ ನೋಡಿದೆ, ನನಗೆ ಒಂದು ಐಡಿಯಾ ಬಂತು. ಏನಪ್ಪ, ನಾವು ಆ ಕಾಲದಲ್ಲಿ 100 ಡೇಸ್ ಫಂಕ್ಷನ್ ಮಾಡಿದೆ ಉಪೇಂದ್ರ ಪಿಕ್ಚರ್ದು, ಬರೀ ಪ್ಯಾಲೇಸಲ್ಲಿ ಮಾಡಿದೆ. ಅಭಿಮಾನಿಗಳು ಸುಮಾರು ಇದ್ದಿದ್ರು. ಅವಾಗಲ್ಲ ಈ ಅಭಿಮಾನಿಗಳು ಅವತ್ತು ಇದ್ಬಿಟ್ಟಿದ್ರೆ ಆವತ್ತ ಸ್ಟೇಡಿಯಮಲ್ಲಿ ಮಾಡಿಬಿಡ್ತಾಯಿದ್ದೆ ನಾನು. ಅಯ್ಯೋ, ಏನೇನೆ ಬಂದು ಅಭಿಮಾನಿಗಳು ನಾನು ನೋಡ್ಬಿಟ್ರೆ ಅವರು ಬಾ ಈಗಿದಾರ ಅಂತ. ನಾನು ನಮ್ಮ ಅಂಬರೀಷ್ ಪಿಕ್ಚರ್ ಒಲೆವನೇ ಹುಡುಗರೆ ಅಂತ ನಾನು ರಿಲೀಸ್ ಮಾಡಿದ್ದೆ. ನಮ್ಮ 4 ಜನ ಪ್ರೆಸ್ ರಿಪೋರ್ಟ್ರು, ಈ PRO ಸುಧೀಂದ್ರ, ಅರೆಗಿಣಿ ರಾಮಚಂದ್ರ, ರಾಮನ್ನು, 4 ಜನ ಪ್ರೊಡ್ಯೂಸರ್ಸು, ನಾವೆಲ್ಲ ಜೊತೆಯಲ್ಲಿದ್ದವರು. ಆ ಕಡೆ ಪ್ರಜಾಪತಿ, ಆ ಕಡೆ ಹೊರಗಡೆ ಶೂಟಿಂಗ್ ನಾನು ರಿಲೀಸ್ ಮಾಡಿದ್ದೆ ಆ ಪಿಕ್ಚರದು. ಅದರಲ್ಲಿ ಒಲವಿನ ಹುಡುಗ ಕೊಡಲಿ ಅಂತ ಪತ್ರದಲ್ಲಿ ಬರೀತಾರೆ ಅಂಬರೀಷ್ ಅವರು ಇವಳಿಗೆ, ಮಂಜುಳಾ ಶರ್ಮಾಗೆ. ಆ ಥರ ಅಭಿಮಾನಿಗಳು ಏನು ನೆನ್ನೆ ಬಂದರು, ಅವ್ರು ನಾವು ಇಂಟರ್ವ್ಯೂ ಎಲ್ಲ ಮಾಡಿ ಇಟ್ಟಿದ್ದೀರಿ, ಬಿಡ್ತೀರಿ ನೋಡಿ ನಿಮಗೆ. ಅಯ್ಯೋ, ನಾನು ಸುಸ್ತಾಗ್ಬಿಟ್ಟೆ, ಈಗ ತೆಗಿಬೇಕಾಯ್ತಲ್ಲ ಶಿವ ಅಂತ ಇರಬೇಕಮ್ಮ. ಯಾವಾಗಲೂ ನೋಡಿ ಈ ಒಂದು ವೈಭವಿ ಇದ್ದರೆ ಇವಾಗ ಸುಮ್ಮನೆ ರಾಜ ಆಗಲ್ಲ. ಒಂದು ಮಂತ್ರಿ, ಒಂದು ಆಸ್ಥಾನ ವಿದ್ವಾಂಸರು, ಒಂದು ಸೈನಿಕರು, ಸೇನಾಧಿಪತಿ ಇದ್ದಾಗಲೇ ಶಾಸ್ತ್ರ ರಾಜ ಆಳ್ವೆ ಮಾಡೋಕ್ಕಾಗೋದು. ಒಬ್ಬನೇ ಏನೂ ಮಾಡೋಕ್ಕಾಗಲ್ಲ. ಅವನ್ನ ನೋಡಿ ಖುಷಿ ಆಗೋಯ್ತು. ಬಟ್ 25 ವರ್ಷದ ಫಂಕ್ಷನ್ ಮಾತ್ರ ಅವರೆಲ್ಲ ಇರೋದರಿಂದ ನನಗೆ ಆನೆ ಬಲ ಸಿಗ್ದಂಗೆ ಆಗಿದೆ. ಇದರದ್ದು ಕಲ್ಪನೆ ನೋಡೋಣ, ಇದರದ್ದು ಏನದು ಮಾಡಿಸ್ಕೊಳುತ್ತೆ. ಇದ್ದದ್ದು ಒಳ್ಳೆ ಲೇಔಟ್ ಮಾಡಿಸಿ ಫ್ಲಾಟ್ ಮಾಡಿಸ್ತೀನಿ ಇದಕ್ಕೆ. ಇದು ಡೆವಿಲ್ ಸಿನಿಮಾ ಶೂಟಿಂಗ್ ಅರ್ಧಕ್ಕೆ ಸ್ಥಗಿತಗೊಂಡಿತ್ತು.
ದರ್ಶನ್ ಅವ್ರು ಜೈಲು ಹೋಗಿರೋ ಕಾರಣದಿಂದಾಗಿ. ಹೀಗಾಗಿ ಡೆವಿಲ್ ಸಿನಿಮಾ ಶೂಟಿಂಗೋಸ್ಕರ ಏನಾದರೂ ಪರೋಲ್ ಮೂಲಕ ಹೊರಗೆ ತೊಗೊಂಬರ್ತಾರೇನೋ ಅನ್ನೋಂಥ ಒಂದು ಕ್ವಶನ್ ಮಾರ್ಕ್ ಆಗ ಎಲ್ಲ ಕಾಡಿತ್ತು. ಈ ಮಿಲನ ಪ್ರಕಾಶ್ ಏನಿದ್ದಾರೆ ಅವರು ಸಹ ಆವಾಗ ಅಂದರೆ ಆಪ್ತ ಮೂಲಗಳ ಮಾಹಿತಿ ಪ್ರಕಾರ ಅವರು ಹೇಳಿರೋವಂಥದ್ದು. ಬಟ್ ನಿಮ್ಮ ಸಿನಿಮಾಯಿಂದ, ಉಪೇಂದ್ರ ಸಿನಿಮಾಯಿಂದ ರಿಲೀಸಿಂದ ದರ್ಶನ್ ಅವರ ಪರೋಲ್ ಮೂಲಕ ಹೊರಗೆ ಬರ್ತಾರಾ ಅನ್ನೋವಂಥದ್ದು ಇದು ಯಕ್ಷ ಪ್ರಶ್ನೆ ಆಗಿದೆ. ಯಾಕಂತ ಹೇಳಿದರೆ ದರ್ಶನ್ ಫ್ಯಾನ್ಸ್ ಅಂತೂ ಈಗ ಈ ಸುದ್ದಿ ಕೇಳಿಬಿಟ್ಟು ನಿಮ್ಮನ್ನೇ ಆರಾಧಿಸ್ತಿರ್ತಾರೆ. ಯಾಕಂತ ಹೇಳಿದರೆ ದರ್ಶನ್ ಅವ್ರನ್ನ ಹೊರಗೆ ಕರ್ಕೊಂಬರ್ತಾ ಇದ್ದಾರೆ. ಅಟ್ಲೀಸ್ಟ್ ಒಂದು ದಿನಕ್ಕಾದರೂ, ಒಂದು ಅರ್ಧ ಗಂಟೆ ಆದರೂ ಹೊರಗಡೆ ನೋಡ್ಬೋದೇನೋ. ಆವತ್ತಿನ ದಿನ ಏನಾದರೂ ನೀವು ನಿಜಕ್ಕೂ ಇದು ನೀವು ಹೇಳಿರೋ ಪ್ಲ್ಯಾನ್ ಇರ್ಬೋದು, ಏನಾದರೂ ಸಾಧ್ಯತೆ ಆಗಿಬಿಡ್ತು ಬಂದುಬಿಡ್ತು ಅಂತ ಹೇಳಿದ್ರೆ ಅವತ್ತು ಪೊಲೀಸವ್ರಿಗೆ ತುಂಬ ಕೆಲಸ ಇರುತ್ತೆ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಅಷ್ಟು ಜನ ಈ ದರ್ಶನ್ ಅವರು ಜೈಲಿಗೆ ಹೋದಾಗಲೇ ಬಳ್ಳಾರಿಯಲ್ಲಿರೋ ಕೈದಿಗಳೇ ನಾವು ದರ್ಶನ ನೋಡಬೇಕು ಅನ್ನೋಂಥ ಒಂದು ಆಸೆನ ತೋಡ್ಕೊಂಡಿದ್ರಂತೆ. ಅಯ್ಯೋ, ನಮ್ಮ ಕರ್ನಾಟಕ ಪೊಲೀಸು ಪ್ರಪಂಚಕ್ಕೆ ಮಾದರಿಯಮ್ಮ. ಅಂತಂಥ ಶಿವರಸನು ಎಲ್ಲಿಂದ ಬಂದು ನಮ್ಮಲ್ಲಿ ಸಿಗಾಕೊಂಡಿಲ್ವಾ, ಇದರಲ್ಲಿ ಮೇಂಟೈನ್ ಮಾಡಿಲ್ವಾ? ಎಂತೆಂಥ ಸಾರ್ಕ್ ಆದಾಗ ಎಲ್ಲ ಎಂತೆಂಥ ಪ್ರಧಾನಮಂತ್ರಿಗಳು ಎಲ್ಲ ಬಂದಾಗ ಮಾಡಿದ್ದಾರೆ. ನಮ್ಮ ದರ್ಶನ ಅಭಿಮಾನಿ, ನಮ್ಮ ಸಿನಿಮಾ ಅಭಿಮಾನಿಗಳಿದಾರಲ್ಲ, ಅವರಿಂದ ಯಾವತ್ತೂ ಏನೂ ತೊಂದರೆ ಆಗೋಲ್ಲ, ಸಹಕರಿಸ್ತಾರೆ ಎಲ್ಲದಕ್ಕೂ. ಇದಕ್ಕೊಂದು ಪ್ಲಾನಿಂಗಲ್ಲಿ. ಆಮೇಲೆ ಈ ಜಡ್ ಸಾಹೇಬರು ನಮಗೆ ಕೊಡಬೇಕಾದ ಧರ್ಮ ಅದು. ಯಾಕೆ ಗೊತ್ತಾ, ಅವ್ರಿಗೂ ಒಂದು ಮಾನ್ಯ ಇದಿರುತ್ತೆ. ಇದು ಇಂಡಸ್ಟ್ರಿ ಹಬ್ಬ, ಸಿನಿಮಾ ಅವ್ರ ಮನೆ ಹಬ್ಬಕ್ಕೆ ಅವ್ರು ನಾವು ಕಳಿಸ್ಬಾ ಅನ್ನೋ ಇದಿರುತ್ತೆ. ಅದಕ್ಕೆ ತಕ್ಕಂತೆ ನಾವು ಅದಕ್ಕೆ ಏನೇನಾಗುತ್ತೆ ಬರ್ಸೋಕ್ಕೂ ರೆಡಿ ಇದ್ದೀರಿ. ಆಮೇಲೆ ನೀವು ಕೇಳಿದ್ರಿ ಡೆವಿಲ್ ನಿರ್ಮಾಪಕರು ಅಂತ. ಹೌದು, ಡೆವಿಲ್ ನಿರ್ಮಾಪಕರು ಅವರೇನು ಇಸ್ಬಿಟ್ಟು ಆಡ್ತಾಯಿದ್ದಾರೆ, ಸಿನಿಮಾದ ವ್ಯಾಪಾರ ಮಾಡ್ತಾಯಿದ್ದಾರೆ. ಕೋಟ್ಯಾಂತರ ರೂಪಾಯಿ ಸಾಲ ತಂದು ಅಡ್ವಾನ್ಸ್ ಕೊಟ್ಟು, ಜೊತೆಗೆ ಎಷ್ಟು ಜನಕ್ಕೆ ಅಮ್ಮ ಒಂದು ಸಿನಿಮಾ ತೆಗೆದ್ರೆ 100 ಕುಟುಂಬ ಊಟ ಮಾಡ್ತದಮ್ಮ ದಿನ. ಒಂದು ಸಿನಿಮಾ ರಿಲೀಸ್ ಆದರೆ ದರ್ಶನ್ದು ಲಕ್ಷಾಂತರ ಜನ ಊಟ ಮಾಡ್ತಾರಮ್ಮ. ಒಂದು ಸೈಕಲ್ ಸ್ಟ್ಯಾಂಡಿಂದ ಹಿಡ್ದು, ಒಂದು ಪೋಸ್ಟ್ ಇಂದ ಹಿಡ್ದು ಸಿನಿಮಾ ನೋಡಿ. 2 ಅವರು ಸಿನಿಮಾ ಇರ್ಬೋದು, ಈ ಜನಾಂಗದ ಇದನ್ನೇ ಮಾರಿಸುತ್ತಮ್ಮ. ಅದಕ್ಕೆ ಅಷ್ಟು ಪವರ್ ಇದೆ, ಬೇಕು ಆಗುತ್ತೆ. ಅಯ್ಯೋ, ಅವರು ಸುಮ್ಮನೆ ಇರ್ತಾರೆ, ಅವರು ಮಾಡಲೇಬೇಕು. ಆಮೇಲೆ ನಿಜ ಅದು. ಈ ಖಳನಾಯಕ ಶೂಟಿಂಗ್ ಹಂಗೆ ಮಾಡಿದ್ದು ನಮ್ಮ ಸುಭಾಷ್ ಗೈ. ನಾನು ಸುಭಾಷ್ ಗೈದು ಮೇರಿ ಜಂಗು ಇವೆಲ್ಲ ವರ್ಕ್ ಮಾಡ್ತಾಯಿದ್ದೆ. ಆ ಕಾಲದಲ್ಲೇ ನಾನು ಬಿಜಯನ್ ದಾಸ್ ಗುಪ್ತಾ ಅವ್ರು ಕರೆದ್ರು, ಬಾಂಬೆಗೆ ಬಂದ್ಬಿಡು ನನ್ನ ಜೊತೆ ಡೈರೆಕ್ಟ್ರು. ನಮ್ಮಲ್ಲಿ ನಮ್ಮ ತಾಯಿಗೆ ಹೋಗಿ ಹೇಳಿದೆ, ನೀನು ಬಾಂಬೆಗೆ ಹೋದ್ರೆ ನಾನು ಕೆರೆನ ನದಿ ಏನದು ಬಾವಿನ ನೋಡ್ಕೊತೀನಿ ಅಂದರು. ಆಮೇಲೆ ನಾನು ಹೋಗಿ ಹೇಳಿದೆ, ಇಲ್ಲ ಸರ್ ಬೆಂಗಳೂರು ಬಿಟ್ಟು ಬರೋಲ್ಲ ಅಂತ. ಆ ಥರ ನಾವು ಅದಕ್ಕೆ ಆವಾಗ ಕಳಿಸಿದ್ದಾರೆ ಖಳನಾಯಕ ಪಿಕ್ಚರ್ಗೆ. ಆಗ ಬಾಂಬೆಲಿ ಪೆರೋಲ್ ಮೇಲೆ ಬಂದು ಆ್ಯಕ್ಟಿಂಗ್ ಎಲ್ಲ ಮಾಡಿ ಮುಗಿಸ್ಕೊಟ್ಟು ಅದ್ರ ಪಾಡಿಗೆ ಅದು ಕೇಸ್ ನಡೆಯೋದು. ಇವರು ಬಂದು 8 ಅವರ್ ಕಾಲ್ ಶೀಟ, 4 ಅವರ್ ಕಾಲ್ ಶೀಟ, ಅದಕ್ಕೆ ಸಂಬಂಧ ನಡೆದು ಶೂಟಿಂಗ್ ನಡೆದು ಇದ್ರ ಪಾಡಿಗೆ ಇದು ನಡೆದಿದೆ. ವೃತ್ತಿ ನೋಡಮ್ಮ, ನೀ ಅಲ್ಲಿರೋ ಇಲ್ಲಿರೋ, ಅಲ್ಲಿದ್ರೂ ನೀವು ತೋಟಗಾರಿಕೆ ಅದು ಕೆಲಸ ಮಾಡಬೇಕಲ್ಲ, ಬಂದು ಹೋಗಲೇ ಬಿಡಿ. ಅದಕ್ಕೇನೆ ನಾವು ಪ್ರೊಡ್ಯೂಸರ್ ಕಟ್ತಾರೆ. ಬಡ್ಜೆಟಲ್ಲಿ ಅದೊಂದು ಇವಾಗ 10 ಕೋಟಿ ಆಗೋ ಕಡೆ 1 ಕೋಟಿ ಜಾಸ್ತಿ ಆಗ್ತದೆ, ಏನೂ ಮಾಡೋಕ್ಕಾಗಲ್ಲ. ಅದೇ ಥರ ಕಲೆಕ್ಷನು ಬರುತ್ತೆ. ನಮ್ಮದು ಇವಾಗ ಲೆಕ್ಕ ಹಾಕೊಳ್ರಿ, AK-47 DTS ಮಾಡಿದ್ರಿ ರಾಮು ಅವರು. ನಾವು ಆವಾಗ 25 ಪೈಸೆ ಜಾಸ್ತಿ ಮಾಡಿದ್ರಿ. ಅದನ್ನು ನೋಡಿ ನಾನು DTS ಮಾಡಿದೆ, ನಾನು 20 ಪೈಸೆ ಜಾಸ್ತಿ ಮಾಡಿದೆ, ಬಾಲ್ಕನಿ 50 ಪೈಸೆ ಜಾಸ್ತಿ ಮಾಡಿದೆ ಆವಾಗ. ಹಾಗೆ ಆ ಥರ ಕೊಡ್ತಾರಮ್ಮ. ಅಯ್ಯೋ, ಚಿತ್ರರಸಿಕರಿದ್ದಾರಲ್ಲ ನೋಡಿ, ಮೊನ್ನೆ ಈ ತಮಿಳು ಪಿಕ್ಚರ್ಗೆ 1500 ರೂಪಾಯಿ ಟಿಕೆಟು, ಒಂದು ಟಿಕೆಟು 2000 ರೂಪಾಯಿ ಕೊಟ್ಟು ನೋಡೋರಿದ್ದಾರೆ. ಆಮೇಲೆ ಅಭಿಮಾನಿಗಳು ಬಂದವರು ನೆನ್ನೆ, ಏನಪ್ಪ ನೀವು 18ನೇ ತಾರೀಕು ಇದು ಮಾಡ್ತೀರಾ, ನಿಮ್ಗೇನು ಬೇಕು, ಊಟದ ವ್ಯವಸ್ಥೆ ಮಾಡಲ ಅಂದರೆ, ಸಾರ್ ನಾವು ಬೆಳಗ್ಗೆ ಸಾಯಂಕಾಲದವರೆಗೂ ಅನ್ನ ಛತ್ರ ನಾವೇ ಓಪನ್ ಮಾಡ್ತೀರಿ ಅಂತವ್ರು. ಏನು ನಾನು ಕಳೆದೋಗ್ಬಿಟ್ನಪ್ಪ, ಹಿಂಗೆಲ್ಲ ಇದ್ದಾರೆ ಅಂತ. ಅಮ್ಮ ಈಗ ಇನ್ನೂ ರೂಪರೇಷೆ ಮಾಡ್ತಾಯಿದ್ದೀನಿ. ಇವಾಗ ಬಾಸ್ದು ಒಂದು ಲೇಔಟ್ 2 ದಿವಸ ಬಿಸಿ ಬಸ್ ಸಿಗ್ತಾರೆ ಅಮ್ಮ. ಇದು ಸ್ಟೇಡಿಯಂ, ನನಗೆ ಗೊತ್ತಿರೋಂಗೆ ಸ್ಟೇಡಿಯಮ್ಗಿಂತ ಜಾಸ್ತಿ ಆಯಿತಾ, ಪ್ಯಾಲೇಸಲ್ಲಿ ಇದು ಮಾಡಿ ಮಾಡೋಣ. ಎಷ್ಟು ಲಕ್ಷ ಜನ ಬರ್ತಾರ ಮಾಡೋಣ. ಇದೇನದು ಇತಿಹಾಸದಲ್ಲಿರಬೇಕು. ಒಂದು ಮಹಾಭಾರತ, ಒಂದು ರಾಮಾಯಣ, ಸಿನಿಮಾಗೆ ಇದೊಂದು ಏನು ಬುಕ್ ಇದ್ರ ಥರ ಉಳ್ಕೊಳ್ಳೋ ಥರ ಮಾಡಬೇಕು ಅಂತ. ಒಂದು ಉಪೇಂದ್ರ ಅವ್ರಿಗೆ ಏನಾದರೂ ವಿಚಾರ ಗೊತ್ತಾ, ನೀವು ಪ್ಲ್ಯಾನ್ ಮಾಡಿರೋದು ದರ್ಶನ್ ಅವ್ರನ್ನೂ ಏನಾದರೂ ಕರೆಸ್ಬೇಕು ಅನ್ನೋ ಥರ? ಇಲ್ಲ ಮೊನ್ನೆ ಹಬ್ಬದ ದಿವಸ ಹೋಗಿ ಹಿಂಗೆ ಮಾಡ್ತಾಯಿದ್ದೀನಿ ಸರ್ ಅಂತ ಹೇಳಿ ಬಂದೆ. ಅವರು ಫುಲ್ ಬ್ಯುಸಿಲಿದ್ದರು. ಏನೋ ಮಾಡಿರಿ, ಒಂದು 2 ಡೇಸ್ ನನಗೆ ಟೈಮ್ ಕೊಡ್ರಿ, ನಾನು ಬಂದು ನಿಮ್ಗೆ ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನೋ ಅವ್ರಿಗೆ ಹೋಗಿಲ್ಲ ಸುದ್ದಿ ಇನ್ನು. ಇದು ಅಮ್ಮ, ಅದು ಮುಂದೆ ಒಂದು ಏನೋ ಒಂದು ಮನೆಯಲ್ಲಿ ಸಿನಿಮಾ ರಂಗ ಒಂದು ಕುಟುಂಬ,
ಒಂದು ಮನೆಯಲ್ಲಿ ಒಬ್ಬ ಮಾಡೋ ನನ್ನ ಕರ್ತವ್ಯದಲ್ಲಿ ನಾನು ಥಿಂಕ್ ಮಾಡಿದ್ದೀನಿ. ವಿಜಯಲಕ್ಷ್ಮಿ ಜೊತೆ ನಮಗೆ ಮಾತಾಡೋಕ್ಕೆ ಇದಿಲ್ಲ, ಲಿಂಕ್ ಎಲ್ಲ ಇಲ್ಲ. ನಮ್ಮ ಇವರು ನಮ್ಮ ಸಿನಿಮಾಲಿ ವರ್ಕ್ ಮಾಡಿದರು, ಅವ್ರ ಬ್ರದರು ಅಂತ ಹೇಳಿದ್ನಲ್ಲ, ಅವ್ರದ್ದು ಬ್ರದರು ದಿನಕರ್, ಅವ್ರ ಹತ್ರ ಮಾತಾಡ್ತೀನಮ್ಮ, ಅವ್ರ ಟಚ್ಚಲ್ಲಿದ್ದಾರೆ. ಹಂಗೆ ಅಮ್ಮ ಇವಾಗ ನೋಡಿ ನೂಲಿಂದ ಸೀರೆ ಕಂಡಿಡಿಯೋ ನಾನು. ಸಿನಿಮಾದವ್ರು ಹೆಂಗಂದರೆ ಒಂದು ಕಲರಲ್ಲಿ ಇಷ್ಟು ಬಂದು ಕಲರ್ ಮಾಡೋರು, ಈ ಥರ ನಾವು ಎಳೆ ಹುಡ್ಕೊಂಡು ಹೋಗ್ತೀರಿ. ಆಮ್ಮ ಫಂಕ್ಷನಲ್ಲಿ ಅರ್ಧ ಗಂಟೆ ಇದಾಗಲಿ, ಅಲ್ಲಿಂದ ಇಲ್ಲಿ ಬರೋಕ್ಕೆ ಒಂದು 5 ಅವರು ಹೋಗೋದು, ಒನ್ ಡೇ ಇದಾಗುತ್ತೆ. ಅದಕ್ಕೇನು ಭದ್ರತೆ ಬೇಕು ಎಲ್ಲ ನಾವು ಇದು ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಬೈ ಚಾನ್ಸ್ ನೀವು ಪುಣ್ಯ ಒಳ್ಳೆ ಇದು ಕೇಳಿದ್ರಿ. ಈ ಡೆವಿಲ್ ಅವರು ಪ್ಲಸ್ ಇನ್ನೂ ಹಲವಾರು 10 ಪ್ರೊಡ್ಯೂಸರ್ಸ್, ಮಡ್ರಾಸ್ನವರು, ನಮ್ಮ ಫ್ರೆಂಡು ಅವರು ಮನೆ ತೀರೋಗ್ಬಿಟ್ರು, ಒಂದು ಪ್ರೊಡ್ಯೂಸರು ನಟರಾಜ್ ಅಂತ, ಅವರು ಇದು ಕೊಟ್ಟಿದ್ದಾರೆ. ಅವ್ರ ಪಿಕ್ಚರ್ ನನ್ನ ಕಣ್ಣುಗಳನ್ನಿಲ್ಲವೇ ಡಿಸ್ಟ್ರಿಬ್ಯೂಟ್ರು, ಅವ್ರು ತೀರೋಗ್ಬಿಟ್ರು. ಆ ಥರ ಸುಮಾರು ತೆಲುಗು ಅವ್ರು ಕೊಟ್ಟಿದ್ದಾರೆ. ಅವರೆಲ್ಲ ಸುಮ್ಮನೆ ಅಮ್ಮ ಸಾಕು ಬಂದರೆ ಎಲ್ಲ ಕಣೋ ಏನದು, 1 ಕೈ 2 ಕೈ ಚಪ್ಪಾಳೆ, 4 ಕೈ ಪಂಚಭೂತಗಳು, ಏನು ಬೇಕಾದ್ರೂ ಮಾಡ್ಬೋದು. ಸುದೀಪ್ ಸರ್ನು ಕರೆಸೋಂಥ ಒಂದು ಪ್ಲ್ಯಾನ್ ಅಂದರೆ ಬರೀ ಸುದೀಪ್ ಸರ್ ಒಬ್ಬರೇ ಅಲ್ಲ ಬಾಸ್, ಅಯ್ಯೋ ಪ್ರತಿಯೊಬ್ಬರು ವಾಲಂಟ್ರಿಯಾಗಿ ಬರಬೇಕು. ಯಾಕೆ ಅವ್ರ ಮನೆ ಹಬ್ಬ ಇದು, ಅದು ಬರ್ತಾರೆ. ನಮ್ಮಲ್ಲಿ ಹೆಂಗೆ ಗೊತ್ತಾ ವ್ಯವಸ್ಥೆ ಮಾಡ್ತಾ ಇರ್ತಾರೆ. ಅದಂಗೆ ನಾವು ಈ ಸಿನಿಮಾದವ್ರನ್ನ ಏನಂದರೆ ನಾವು ಒಂಥರ ನಾವು ಇದು ಹುಟ್ಟುಹಬ್ಬಕ್ಕೂ ಒಂದು ದಿನ ಮೊದಲೇ ಸುದೀಪ್ ಸರ್ ಒಂದು ಮಾತು ಹೇಳಿದರು, ದರ್ಶನ್ ನಾನು ಡಿಫ್ರೆಂಟ್ ಕ್ಯಾರೆಕ್ಟರ್ ಇರೋರು, ಅವರು ಸೂರ್ಯ ಆದರೆ ನಾನು ಚಂದ್ರ, ಇಬ್ಬರು ಒಂದೇ ಜಾಗದಲ್ಲಿ ಇರೋಕ್ಕಾಗೋದಿಲ್ಲ ಅನ್ನೋಂಥ ಮಾತನ್ನು ಆಗ ಹೇಳಿದ್ರು ಅವರು. ಅದು ಹಾಗಾಗಿ ಯಾವಾಗಲೂ ತುಂಬ ಪ್ರೀತಿ ಇರೋರು ಕಿತ್ತಾಡೋದು ನಿಮಗೆ ಗೊತ್ತಾ? ಯಾರನ್ನ ಕೇರ್ ಮಾಡ್ತಾರೆ ಹೇಳಿ? ತಮ್ಮ ಪ್ರೀತಿ ಇರೋರ ಹತ್ರನೇ ಜಗಳ ಬರೋದಂತೆ. ಅವೆಲ್ಲ ಏನಿಲ್ಲ ಸಿನಿಮಾಗೆ ಭಾಷೆ ಅವೆಲ್ಲ ಏನೂ ಇಲ್ಲ, ಇದೇ ಇಲ್ಲ, ಬ್ಲಡ್ಡು ಎಲ್ಲ ಏನಿಲ್ಲ. ಸಿನಿಮಾ ಒಂದೇ ಬ್ಲಡ್, ಆಲ್ ಬ್ಲಡ್, ಸಿನಿಮಾ ಬ್ಲಡ್. ಓಕೆ. ಕೊನೆಯದಾಗಿ ಸರ್, ಸುದೀಪ್ ಸರ್ ಮನೆಯಲ್ಲಿ ದರ್ಶನ್ ಹಾಗೂ ಅವರು ಇಬ್ಬರು ಸ್ನೇಹ ಏನಿದೆ ಆ ಒಂದು ಫೋಟೋ ಇನ್ನೂ ವಾಲ್ಪೇಪರ್ ಮೇಲೆ ಹಾಗೇ ಇದೆ. ಸುದೀಪ್ ಸರ್ ಮನಸ್ಸು ಬೇಗ ಕರಗೋಗುತ್ತೆ, ಬಟ್ ದರ್ಶನ್ ಅವರು ಯಾಕೆ ಮನಸ್ಸು ಅಷ್ಟು ಕಲ್ಲಾಗಿದೆ ಅಂತ ಫ್ರೆಂಡ್ಶಿಪ್ ವಿಚಾರದಲ್ಲಿ, ಇವರಿಬ್ಬರು ಫ್ರೆಂಡ್ಶಿಪ್ ವಿಚಾರದಲ್ಲಿ? ಅಮ್ಮ ನೀನು ಕೇಳ್ತಾ ಇರೋದು ನನಗೆ ಗೊತ್ತು. ಅವರಿಬ್ಬರು ದುಶ್ಮನ್ ಅಂತಲೂ ಗೊತ್ತಿಲ್ಲ, ಫ್ರೆಂಡ್ ಅಂತ ಅನ್ನೋದು ದೇವರಡ. ನಾನು ಹಂಗೆಲ್ಲ ನಾನು ಹೇಳ್ದಲ್ಲ ನಿಮಗೆ, ನಾನು ನೋಡೋದೇ ನಂದು ಮಾತ್ರ. ಆ ಇಂಟೀರಿಯರ್ ಇರ್ತದೆ, ಅದು ನಾನು ಏನೂ ತಿಳ್ಕೊಳಕ್ಕೆ ಹೋಗಲ್ಲ. ನಾನು ಯಾವ ಮೂಲೆನೋ ನದಿ ಮೂಲೆ ಅಮ್ಮ ನಂದು ಇರೋದು 2G ಅಮ್ಮ, ಇಟ್ಟು ನಾನು ಯಾಕೆ ತುಂಬ ಇಟ್ಕೊಳ್ಳಿ, ನಾನು ಇಟ್ಕೊಳ್ತೀನಿ. ಇನ್ನೂ ಯಾವುದನ್ನು ಗೊತ್ತಾ, ಒಳ್ಳೆ ಯಾವುದನ್ನ ನಮ್ಗೆ ಈ ಥಾಟ್ ಬಂತು ಟಕ್ಕಂತ ಹಂಗೆ ಅದನ್ನು ಇದು ಮಾಡಿಕ್ಬಿಡ್ತೀನಿ. ಇದರಲ್ಲಿ ಶೇಖರಿಸಿರ್ತಾರಲ್ಲ ಫೋನಲ್ಲಿ ಆ ಥರ. ನಾನು ಇವೆಲ್ಲ ಇಟ್ಕೊಳಕ್ಕೆ ಹೋಗಲ್ಲಮ್ಮ, ಬೇಡ. ನಮ್ಮದು ಏನು ಇಲ್ಲಿ ಬಂದ್ಬಿಡ್ತದೆ ದಿನಗಳು 60 ವರ್ಷ 50 ವರ್ಷ 70 ವರ್ಷ ಎಲ್ಲ ತುಂಬ್ಕೊಂಡು ನಾವು ಯಾಕೆ ವೇಸ್ಟೇಜ್ ಏನಕ್ಕೆ ಏನಾದ್ರು ಅವು ಡಿಲೀಟ್ ಮಾಡ್ತಾ ಇದ್ಬಿಡ್ತೀನಿ. ನೋಡೋಕ್ಕೂ ಹೋಗಲ್ಲ, ಕೇಳಿಸ್ಕೊಳಕ್ಕೂ ಹೋಗಲ್ಲ, ಕಾಣೋದು ಅದು ರೂಢಿ ಆಗ್ಬಿಟ್ಟಿದೆ. ಇದೆಲ್ಲ ಇತ್ತು ಯಾವಾಗ ಗೊತ್ತಾ, 2000 ಬಿಫೋರು. ಅವ್ರು ನೋಡ್ತು ಅಂದರೆ ಇಲ್ಲಿಂದಾನೇ ಹೇಳ್ತಾಯಿದ್ದೆ, ಹಿಂಗೆ ಇದಕ್ಕೆ ಬರ್ತಾವ್ರೆ, ಇದೇ ಮಾಡ್ತಾರೆ, ಇವ್ರು ಹಿಂಗೇ ಇದ್ದಾರೆ, ಈ ಗಂಡ ಹೆಂಡ್ತಿ ಡೈವರ್ಸ್ಗೆ ಬರ್ತಾರೆ, ಇಲ್ಲ ಗಂಡ ಹೆಂಡ್ತಿ ನಮ್ಮ ಹತ್ರ ಇದಕ್ಕೆ ಬರ್ತಾರೆ, ಈ ಥರನೇ ಜಡ್ಜ್ಮೆಂಟ್ ಇತ್ತು. ಬಿಟ್ಬಿಟ್ಟೆ. ಆಮೇಲೆ ಜನ ಸ್ಟಡಿ ಮಾಡೋದು ಯಾರಮ್ಮ, ಎಲ್ಲ ಪರಮಾತ್ಮನ ಮಕ್ಕಳು ನಾವೆಲ್ಲ. ಇಲ್ಲಿ ಸುಮ್ಮನೆ ನಮ್ಮನೆ, ನಮ್ಮ ರಾಜ್ಯ, ನಮ್ಮ ದೇಶ ಏನೂ ಇಲ್ಲಮ್ಮ ಇಲ್ಲಿ, ಯಾವುದು ಇಲ್ಲ ಇಲ್ಲಿ. ಏನದು ಏನೂ ಬಿಡಲ್ಲ. ಆ ಒಂದು ಏನದು ಇದು ಓಡೋಗ್ಬಿಡ್ತದೆ, ಕೂದಲು ಥರ ಇರ್ತದೆ, ಅದು ಹೋದರೆ ಅಷ್ಟೇ. ದರ್ಶನ್ ಅವ್ರು ಜೈಲಿಗೆ ಸೇರಿದ ಮೇಲೆ ದಿನಕರ್ ಅವ್ರ ಜೊತೆ ಏನಾದರೂ ಮಾತನಾಡಿದ್ರ? ಸೇರಿ ನೆಕ್ಸ್ಟ್ ಡೇನೇ ನಾನು ಗೊತ್ತಿಲ್ಲ ನನಗೆ, ಬೆಳಗ್ಗೆ ನೋಡ್ತಾ ಇದ್ದೀನಿ ಲಾಲ್ಬಾಗ್ ವಾಕಿಂಗ್ ಹೋಗಿದ್ರೆ ವಿಷಯ ಅಲ್ಲಿ ಮಾತಾಡ್ಕೊತ ಇದ್ರು. ನಾನೆಲ್ಲ ರೇಗಿಸ್ತಾರೆ, ನಂದು ಗೊತ್ತಲ್ಲ, ಲೇಟು ನನಗೆ. ನೀವು ನಮ್ಮದೇ ಬಿಟ್ಟರೆ ಬಿಡಿ, ನಮ್ಮ ಮನೆಯಲ್ಲೂ ಹೇಳ್ತಾರೆ ನಂದು ವಿ ಶಾರ್ಪು. ನಾನೇನದು ಬೆಳ್ಳಿ ನೋಡಿದ್ರೆ ಅಸ್ತದ್ದು ಭವಿಷ್ಯ ಹೇಳೋನು. ಬಟ್ ಈಗ ಏನು ಗೊತ್ತಾ, ತುಂಬ ಲೇಟಾಗಿ ಪ್ರತಿಯೊಂದು ನನಗೆ ಅರ್ಥ ಆಗ್ತದೆ. ನಾನು ಲೇಟಾಗಿ ತಿಳ್ಕೊತೀನಿ. ಏನೋ ಇರ್ಬೋದು, ಕೇಳೋಕ್ಕೆ ಹೋಗಲ್ಲ. ಯಾಕೆ ಗೊತ್ತಾ, ಅವ್ರವ್ರದ್ದು ಏನೋ ಇರ್ತದೆ. ಹಿಂಗೆ ಮಾತಾಡ್ಕೊತಾ ಇದ್ರು, ದರ್ಶನ್ದು ಏನಪ್ಪ ಅಷ್ಟು ಅದು ಇದು ಅಂತ. ಆಮೇಲೆ ನೋಡ್ರೆ ಕನ್ಫರ್ಮ್ ಆಯಿತು, ಟಕ್ಕಂತ ಇರ್ಬೋದಾ ಅಂತ ಇಮಿಡಿಯೇಟ್ ಹೊಡೆದೆ ನಮ್ಮ ದಿನಕರ್ಗೆ. ಈಗಂತ ತಂದರು, ಏನು ಬೇಕು ಇಮಿಡಿಯೇಟ್ ಹೇಳಿ, ಚಿತ್ರರಂಗ ಇದೆ ಇವರಿಂದ, ನಮ್ಮ ಮನೆ, ನಮ್ಮ ಇವರು ನಮ್ಮ ಶ್ರೀನಿವಾಸರ ಮಗವರು.
ಪಾಲ್ಕಾರ ಅಂದರೆ ನಾನು ಅದೇ 40 ಹಸು ಕಟ್ಟಿದೆ. ಅಣ್ಣಾಮಲೆ ಅಂತ ಒಂದು ಪಿಕ್ಚರಲ್ಲಿ ಪಾಲ್ಕಾರನ ವ್ಯಾಲ್ಯೂ ಗೋಕರ್ಣಲ್ಲಿ ನಮ್ಮ ಉಪೇಂದ್ರ ಅವ್ರು ಮಾಡಿದ್ರು ಪಾಲ್ಕಾರನ ವ್ಯಾಲ್ಯೂ. ಹಂಗೆ ಒಂದು ಬ್ಲಡ್ ಅದು ಏನು ಬೇಕಾದ್ರು ಮಾಡೋಣ ಹೇಳಿ ಸರ್ ಅಂತ ಹೇಳಿದೆ. ಆಯಿತು ಸರ್ ನೋಡ್ಕೊಂಡಿದ್ದು ಮಾಡ್ತೀನಿ ಅಂತ. ಹಂಗೆ ನಮ್ಮ ಕಾಡು ಅಂತಿದ್ದಾರೆ, ಅವ್ರ ಹೆಸರು ಮರ್ತುಬಿಟ್ಟಿದ್ದೆ ನಾನು, ಈಗ ಜ್ಞಾಪಕ ಬಂತು. ಈಗ ಅವ್ರ ಹೆಸರೇನೋ ಬೇರೆ ಇದೆ, ನಾನು ಸುಮ್ಮನೆ ಕಾರ್ಡು ಅವ್ರಿಗೂ ಹೇಳಿದೆ, ನೋಡೋ ಏನಿದ್ರು ಅಪ್ಪ ಅದೇನಿದೆ ಅಪ್ಡೇಟ್ ಮಾಡು, ಅದೇನಿದ್ರು ಇದು ಮಾಡೋಣ ಅಂಥೇಳಿ. ಅಮ್ಮ ನಾನು 1 ತಿಂಗಳ ಮೊದಲು ಹೊರಟು ಬಂದೆ. 1 ತಿಂಗಳ ಮೊದಲು ನಾನು ನಮ್ಮ ಇವರು ಧೀರ ಅಂತ ಪಿಕ್ಚರ್ ತೆಗಿತಾರೆ ಈಗ ಡೈರೆಕ್ಟ್ರು ನವೀನು, ಪ್ಲಸ್ ಇನ್ನೊಂದು ಪಿಕ್ಚರ್ ತೆಗೆದಿದ್ದಾರೆ ನಿಧಾನವಾಗಿ ಚಲಿಸಿ ಅಂತ ಪ್ರೊಡ್ಯೂಸರು, ಅವರು ರಕ್ಷಣಾ ವೇದಿಕೆಯಲ್ಲಿ ಏನೋ ಆಗಿದ್ದಾರೆ. ನಾವು 3 ದರ್ಶನ ಮನೆಗೆ ಹೋಗಿ ಬೆಳಗ್ಗೆ ಆ ಜಿಮ್ಮಿಂದ ಏನೋ ಬಂದರು 8:30ಗೆ, ನಾವು 9 ಗಂಟೆ 8:45 ಹೋಗಿ ಮನೆಗೆ ಹೋದರೆ ಅವ್ರು ಹೇಳ್ತಾರೆ ಶಿಲ್ಪಾ ಶ್ರೀನಿವಾಸ್ ಬಂದರು ಅಂತ. ಅಲ್ಲಿ ಅವ್ರು ಕೇಳಿದ್ರು ಬಾಡಿ ಗಾರ್ಡ್ಸ್ ಎಲ್ಲ, ಶಿಲ್ಪಾ ಶ್ರೀನಿವಾಸ್ ಅವರು ಅಣ್ಣ ಫೋನ್ ಮಾಡ್ಕೊಂಡಿರ್ತಾರೆ ಇಲ್ಲಿ ಯಾಕೆ ಬರ್ತಾರೆ ಅಂತ ಹೇಳ್ತಾರೆ, ನನಗೆ ಹೇಳ್ತಾವ್ರು ಅವರು ಬಾಡಿ ಗಾರ್ಡ್ಸ್. ಆಮೇಲೆ ದರ್ಶನ ನೋಡಿ ಒಳಗೆ ಕರೆದು ಎಲ್ಲ ಮಾತಾಡಿ ಕಾಫಿ ಕುಡಿಸಿ, ಏನು ಬಾಸ್ ಬಂದ್ರಿ ಅಂದೆ. ಅಣ್ಣ ಮೆಜೆಸ್ಟಿಕ್ 2 ಅಂತ ನನ್ನ ಮಗ ಮಾಡ್ತಾವನೆ, ನೀನು ಹತ್ರ ತಗೊಂಡಿದ್ವ. ಅಯ್ಯೋ ನೀವು ಪರ್ಮಿಷನ್ ತಗೊಬೇಕಾ ಬಾಸ್, ನಾವು ಮಾಡ್ದಂಗೆ ಬಾಸ್ ನೀವೇ ಬಂದು ಅದನ್ನು ಕಂಟ್ರಿ ಸ್ಟುಡಿಯೋలో ಎಲ್ಲ ಅರೇಂಜ್ ಮಾಡ್ತೀನಿ ಇದು ಮಾಡಿ ಅಂತಂದೆ. ಇಲ್ಲ ಯಾವುದೋ ಅದೇ ಡೆವಿಲ್ ಪಿಕ್ಚರೇ ಮೈಸೂರು ಶೂಟಿಂಗ್ ಏನೋ ಇದೆ. ಆಮೇಲೆ ಇನ್ನೊಂದು ನನಗೇನು ಗೊತ್ತಾ, ಆ್ಯಸ್ ಎ ಪ್ರೊಡ್ಯೂಸರಾಗಿ ಬೇರೆಯವ್ರ ಶೂಟಿಂಗಲ್ಲಿಗೆ ನಾವು ಡಿಸ್ಟರ್ಬ್ ಮಾಡಿ ಅರ್ಧ ಗಂಟೆ 1 ಅವರು ಮಧ್ಯ ಕರಿತೀರಿ. ಆಮೇಲೆ ನಾನು ಶೂಟಿಂಗ್ ಮಾಡೋವಾಗ ಯಾರನ್ನ ಬಂದ್ಬಿಟ್ಟು ಹೀರೋ ಹತ್ರ ಡೈರೆಕ್ಟ್ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ 8 ಅವರಲ್ಲಿ ಅರ್ಧ ಗಂಟೆ ಹೋಗ್ಬಿಟ್ರೆ ನಮ್ಗೆ ಅಷ್ಟು ದುಡ್ಡು ಖಾಲಿ ಆಗ್ಬಿಡೋದು. ಆ ತಿರ್ಗಾ ಇನ್ನೊಂದು ದಿವ್ಸಕ್ಕೆ ಬಿದ್ದುಬಿಟ್ರೆ ಆ ತಿರ್ಗಾ ಅವ್ರನ್ನೆಲ್ಲ ಸೇರ್ಸೋಕ್ಕಾಗಲ್ಲ, ಕಪ್ಪಿ ಗಾಡಿ ತೆಗ್ದು ಹಾಕಿದಂಗೆ. ಇದೆಲ್ಲ ಗೊತ್ತು ನನಗೆ, ಅದಕ್ಕೆ ನಾನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಹೇಳಿದೆ ಆಯಿತು ನಾನು ಇದು ಮಾಡಿ ಕಳಿಸ್ತೀನಿ ನಿಮ್ಗೆ ಏನು ಬೇಕು ಅನ್ನೋದು. ಬೈಟು ಎಲ್ಲ ಮಾಡಿ ಕಳಿಸಿದ್ದು 5G ಇಲ್ಲ 2G ನಂದು ಸ್ಲೇಟ್ ಓಪನಿಂಗು ಮಾಡಿ ಕಳಿಸ್ತೀನಿ ಅಂದರು. ಆಮೇಲೆ ನೀವು ಇದಕ್ಕೆ ಬಂದ್ರಿ ಬಾಸ್ ಅಂದರು. ಫೋನ್ ಮಾಡಿ ಅಂದರು. ಇಲ್ಲ ಬೇಡ ಬಾಸ್ ಮಾಡ್ಕೊಂಬಂದೆ ಅಂದೆ. ನಾವೆಲ್ಲೋ ಪಿಕ್ಚರ್ ಮಾಡೋಕ್ಕೆ ಬಂದುಬಿಟ್ರಿ ತಿರ್ಗಾ ನೀವು ಅಂದೆ. ಇಲ್ಲ ಬಾಸ್ ನನಗೆ ಮಾಡೋಕ್ಕಾಗಲ್ಲ, ಈಗ ಆ ಕ್ರೇಜು ಇಲ್ಲ ಅಂತ ಹೇಳಿದೆ. ಹಿಂಗೆ ಚೆನ್ನಾಗಿ ಇದು ಮಾಡಿಕೊಂಡು ಮಾತಾಡ್ಕೊಂಬಂದ್ರಿ. ಆಮೇಲೆ ನೋಡ್ರಿ ಇನ್ಸಿಡೆಂಟ್ ಗ್ಯಾಪ್ ನನಗೆ ಇವಾಗಲೂ ಅನುಭವಕ್ಕಾಯ್ತಾ ಇಲ್ಲ, ಹಿಂಗಾಯ್ತು. ಥ್ಯಾಂಕ್ ಯು ಸರ್. ಇದಿಷ್ಟು ದರ್ಶನ್ ಅವರ ಬಗ್ಗೆ ಅವರು ಶಿಲ್ಪಾ ಶ್ರೀನಿವಾಸ್ ಅವರು ಮಾತನಾಡಿರುವಂಥದ್ದು. ಪರೋಲ್ ಮುಖಾಂತರ ಸಾಧ್ಯತೆ ಆದರೆ ನಾವು ಕರ್ಕೊಂಡು ಬರ್ತೀವಿ, ನಾವು ಕೂಡ ಪ್ರಯತ್ನವನ್ನು ಮಾಡ್ತಿದ್ದೀವಿ ಅನ್ನುವಂಥದ್ದನ್ನು ಶಿಲ್ಪಾ ಶ್ರೀನಿವಾಸ್ ಅವರು ಹೇಳಿಕೆ ಕೊಟ್ಟಿರುವಂಥದ್ದು. ವಿಸ್ತಾರ ನ್ಯೂಸ್ಗೆ ಕ್ಯಾಮರಾಮನ್ ಶರತ್ ಜೊತೆ ಕೀರ್ತಿ ಪಾಟೀಲ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.